ಮಲೆಯಮ್ಮ ದೇವ ಬರುವ ಚಂದವ, ಮಲೆಯಮ್ಮ ದೇವ ಬರುವ ಚಂದವ. ಎಲ್ಲರಿಗೂ ಶುಭ ಸಂಜೆ. ಮಂಟೇಸ್ವಾಮಿ ಹಾಗೂ ಮಲೆಮಹದೇಶ್ವರನ ಕುರಿತಾದ ಒಂದು ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ ನಮ್ಮ ದಿನೇಶ್ ಚಮ್ಮಾಳ್ಗಿ ಸರ್. ವರ ಮನವಾ ಬಲ್ಲೆ ನೀಡಿದವರ ನಿಜವಾ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯ. ಪ್ರತಿ ವರ್ಷ ಅನಿಕೇತನ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಕುವೆಂಪು ಅವರ ಆಶಯದೊಟ್ಟಿಗೆ ವಿಶ್ವಮಾನವ ಸಂದೇಶವನ್ನು ಸಾರ್ತಕ್ಕಂತಹ ಒಂದು ಆಶಯಗಳನ್ನು ಇಟ್ಕೊಂಡು ಆ ವರ್ಕ್ಶಾಪನ್ನು ನಾವು ಡಿಸೈನ್ ಮಾಡ್ತಾ ಬರ್ತಾಯಿದ್ವಿ. ಇದು ಉಚಿತವಾಗಿ ಪ್ರತಿ ವರ್ಷ ಮಾಡ್ಕೊಂಬರ್ತಾ ಇದ್ವಿ. 100 ಜನ ವಿದ್ಯಾರ್ಥಿಗಳು ಒಂದೊಂದು ಬ್ಯಾಚ್ಗೆ ಬರ್ತಾರೆ. ದಿನೇಶ್ ಅವ್ರ ಬಗ್ಗೆ ಬರೀ ದೊಡ್ಡ ಮಟ್ಟದ ಗೌರವ ಇದೆ ಅಂತ ನನಗೆ ಗೊತ್ತಾಯಿತು. ಹಳೆ ಮೈಸೂರು ಭಾಗದಲ್ಲಿ ಕಲಾವಿದರ ಸಂಖ್ಯೆ ರಾಮಣ್ಣ ನಿಮ್ಗೆ ಗೊತ್ತಿದೆ, ದೊಡ್ಡ ಸಾಗರ. ಈ ಕಲಾವಿದರ ಸಾಗರದೊಳಗಡೆ ನೀವು ಇಷ್ಟೊಂದು ದೊಡ್ಡ ಹೆಸರಿದೆ ಅನ್ನೋದು ನನಗೆ ಭಾರಿ ಹೆಮ್ಮೆ ಇದೆ. ಇಷ್ಟು ಜನ ಕೂತಿದ್ದೀರಲ್ಲ, ಇದೇ ದೊಡ್ಡ ಕಳೆ. ಅದರಲ್ಲೂ ಭಾಳ ಹಣ್ಣಾಗಿರೋ ಜೀವಗಳೇ ಕೂತಿದೆ ಇಲ್ಲಿ. ಮಾದಪ್ಪ ಮಂಟೇಸ್ವಾಮಿ ಅಂದರೆ ಸಮಾನತೆಯ ಸರದಾರರು. ಇವರೆಷ್ಟರ ಮಟ್ಟಕ್ಕೆ ಚಿತ್ರಿಸಿದ್ದಾರೆ ನೋಡೋಣ ಅನ್ನೋ ದೃಷ್ಟಿಯಲ್ಲಿ ಬಂದಿದ್ದೀರಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ನಿಜ ನಾಟಕದ ಮಾಲಕರಾದ ಸಹೃದಯರೇ, ನಾಲ್ವಡಿ ಸೋಷಿಯಲ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ಅಭಿನಯಿಸುತ್ತಿರುವ ನಾಟಕ ಮಹಾಶರಣ ಮಾದಪ್ಪ. ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ. ಇನ್ನೇನಾಗಬೇಕು? ಆಗ್ತಿರೋದೆಲ್ಲ ನಮ್ಮ ಗ್ರಹಚಾರಕ್ಕೆ. ಮದುವೆ ಆಗಿ ಅಷ್ಟು ವರ್ಷ ಆದ್ರೂ ಮಕ್ಕಳಿಲ್ಲ ಅಂತ ನಾವು ಬೇಡದಿರೋ ದೇವರಿಲ್ಲ, ಹೊತ್ಕೊಂಡಿರೋ ಅರ್ಕೆ ಇಲ್ಲ, ಸಲ್ಲಿಸ್ದಿರೋ ಸೇವೆ ಇಲ್ಲ. ಏನೋ ಆ ಶಿವ ಕಂಡ್ಬಿಟ್ಟು ನಮ್ಗೊಬ್ಬ ಮಗ ಹುಟ್ಟಿ ನಮ್ ಕೀರ್ತಿನ ಬೆಳಗ್ತಾನೆ ಅಂದ್ರೆ ಅನ್ಸಿದ್ರೆ ದಿನಕ್ಕೊಂದು ಗಡುವಟ್ಟು ಕ್ಷಣಕ್ಕೊಂದು ಅವಾಂತರ ಮಾಡ್ಕೊಂಡು ಬರ್ತಾ ಇದ್ದಾನೆ ನಿನ್ನ ಕುಲಪುತ್ರ. ಜನ ನಿನ್ ಬಗ್ಗೆ ದೂರ ಹೇಳ್ತಾ ಇದ್ರೆ ಮನ್ಸಿಗೆ ನೋವಾಗುತ್ತೆ. ಹೀಗೆಲ್ಲ ಮಾಡ್ಬೇಡಪ್ಪ. ನಿನ್ನಲ್ಲಿ ನಮ್ಮ ಭವಿಷ್ಯ ನೋಡ್ತಾ ಇದೀವಿ, ನಿನ್ನಲ್ಲಿ ನಮ್ಮ ಭಕ್ತಿಯನ್ನ ಕಾಣ್ತಾ ಇದೀವಿ. ಲೋಕ ಮೆಚ್ಚೋ ಮಗನಾಗಿ ಬಾಳ್ಬೇಕು ಕಂದ. ಆಯ್ತಪ್ಪ, ನಿಮ್ ಮನ್ಸಿಗೆ ನೋವಾಗುವಂತ ಯಾವ ಕೆಲಸನೂ ನಾನು ಮಾಡಲ್ಲಪ್ಪ. ನನ್ ಮುದ್ದು ಮಗ ತಗೊಂಡ್ನೆ ಹಂಟಿನು ಈ ಲೋಕಕ್ಕೆ ಬೆಳಕಾಗ್ಲಿ ಅಂತ ನನ್ನ ಹರಿಸಿ ಕಳ್ಸವ್ವ. ಮಾಳದಲ್ಲಿ ಗರುಗೆ ಚಿರಯಾವು ಮೈದೇವಿಗೆ ಚಕ್ಕಿದರು ಮಲ್ಲಿಗೆಯ. ತಕ್ಕಪ್ಪ ಮಜ್ಜಿಗೆ ಕೊಡಿ. ಗುರುಗಳೇ ಶರಣು ಶರಣಾರ್ಥಿ. ಯಾರು ನೀನು? ಹೇಳು, ಮೇಲೆ ಹೇಳು. ನಾನು ಇಷ್ಟು ವರ್ಷಗಳ ಕಾಲ ಈ ಜಾಗದಲ್ಲಿ ಇದ್ದದ್ದು ನನ್ನ ಶಿಷ್ಯರಿಗೆ ಗೊತ್ತಿರಲಿಲ್ಲ. ನದಿ ಮೂಲ ಋಷಿ ಮೂಲ ಹುಡುಕೊಂಡೋದವರು ಯಾರೂ ಇಲ್ಲ. ಅಂಥದ್ರಲ್ಲಿ ನೀನು ನನ್ನ ಮೂಲವನ್ನೇ ಪತ್ತೆ ಹಚ್ಚಿ ಬಂದಿದ್ದೀಯಾ ಅಂದ್ರೆ ನೀನ್ ಯಾರೋ ಅಸಾಮಾನ್ಯನೇ ಇರಬೇಕು. ಹೇಳು, ನೀನ್ ಯಾರು, ಯಾಕೆ ಬಂದೆ? ನನ್ನ ಹೆಸರು ಮರಿದೇವ ಅಂತ ಗುರುಗಳೇ. ತಾಯಿ ಉತ್ತರಾಜಮ್ಮ, ತಂದೆ ಚಂದ್ರಶೇಖರ ಮೂರ್ತಿ ಅವರ ಮಗ ನಾನು. ನನ್ನದು ಉತ್ತರ ದೇಶ ಗುರುಗಳೇ. ನಾನು ಅಲ್ಲಿಂದ ಹೊರಟು ಕತ್ತಲ ರಾಜ್ಯದಲ್ಲಿ ಪ್ರಯಾಣ ಮಾಡಿಕೊಂಡು ನಿಮ್ಮ ಬಳಿ ಬಂದಿದ್ದೇನೆ ಗುರುಗಳೇ. ನನ್ನನ್ನ ನಿಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡು ನಿಮ್ಮ ವಿದ್ಯೆಯನ್ನು ನನ್ನ ದಾರೆ ಎರೆದು ನನ್ನ ಜಂಗಮತ್ವಕ್ಕೆ ಒಂದು ಅರ್ಥ ಕೊಡಿ ಗುರುಗಳೇ. ನನ್ನ ಎಲ್ಲಾ ವಿದ್ಯೆಗಳನ್ನ ನಿನಗೆ ಧಾರೆ ಎರೆದಿದ್ದೇನೆ ಮರಿದೇವ. ಈ ಜ್ಞಾನವನ್ನ ನೀನು ಎಲ್ಲರಿಗೂ ಬೆಳಗುವಂತವನಾಗು. ಈ ವಿದ್ಯೆಯನ್ನ ಎಲ್ಲರ ಏಳಿಗೆಗಾಗಿ ಬಳಸು. ಗಂಡುಲಿ ಮ್ಯಾಲಿನ ಗದ್ದುಗೆಯೋ ಸ್ವಾಮಿ, ಹಿಂದುಲಿ ಮ್ಯಾಲಿನ ನಿಂದರೆಯೋ. ಎತ್ತಿದಾಳುಗಳು ಮಾದಿಯನ್ನ ಗಂಡು ಹೊಯ್ಯ ಮ್ಯಾಲೆ. ಉಂಟಾದ ಮಾದೇವತೆ ಶರಣೋ ಶರಣಯ್ಯ. ನಮ್ಮೆಲ್ಲರ ಗುರಿಯು ಒಂದೇ ಗುರುಗಳೇ. ನನ್ನ ತಿಳುವಳಿಕೆಗೆ ತಕ್ಕಂಗೆ ಈ ಜನಕ್ಕೆ ಅರಿವನ್ನ ಮೂಡಿಸ್ತಾ ಇದ್ದೀನಿ. ಆ ಮಹಾಜ್ಞಾನಿ ಬಸವಣ್ಣ ನೆಟ್ಟ
ಬೀಜದ ಸಸಿಗಳು ನಾವೆಲ್ಲ ಅಲ್ವಾ? ಹಳೆ ಬೇರು ಮಣ್ಣು ಸೇರಿದಾಗಲೇ ಹೊಸ ಚಿಗುರು ಚಂದಾಗಿರೋದು ಅಂತ ಗುರುಗಳಾದ ಮಂಟೇಸ್ವಾಮಿಗಳು ಹೇಳ್ತಾ ಇದ್ರು. ಈ ಲೋಕವನ್ನ ಎಚ್ಚರಿಸೋಕೆ ನಾನು ಬಂದ ಹಾಗೆ ಮುಂದೆ ಮತ್ತೊಬ್ಬ ಮಹಾತ್ಮ ಹುಟ್ಟಿ ಬರ್ತಾನೆ. ಈ ಲೋಕವನ್ನ ಅವನು ನಡೆಸ್ತಾನೆ. ನಾನು ಬಂದ ಜವಾಬ್ದಾರಿ ಮುಗಿಯೋ ಸಮಯ ಬಂತು. ಮಲೆ ಮಹದೇಶ್ವರನ ಒಂದು ದೊಡ್ಡ ಇತಿಹಾಸವನ್ನು ಮತ್ತು ಪರಂಪರೆಯನ್ನು ಮೋಸ್ಟ್ಲಿ ಇಷ್ಟೊಂದು ದೊಡ್ಡ ಅದ್ಭುತವಾಗಿ ನಾನು ಹೊಗಳೋದಕ್ಕೆ ಹೇಳೋದಕ್ಕೆ ಬೇರೆ ಪದಗಳಿಲ್ಲ.